ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾವು ಹೊಸ ಪ್ರಯತ್ನಗಳನ್ನು ಜನಗಳಿಗೆ ಶಾಂತಿ, ಸಮಾಧಾನ ಹಾಗೂ ಪ್ರೇರಣೆಗಳನ್ನು ನೀಡುವುದಕ್ಕೆ, ಬದುಕಿನ ಸತ್ಯಗಳನ್ನು ತಿಳಿಸುವುದಕ್ಕೆ, ಸಂತೋಷವಾದಂತಹ ಬದುಕನ್ನು ಹೇಗೆ ಕಾಣಬೇಕು ಅನ್ನೋದಕ್ಕೆ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡುತ್ತಾ ಇದ್ದೀವಿ. ಹಾಗೆ ಒಂದು ಮಾತನ್ನು ನಾನು ಎಲ್ರಿಗೂ ನೆನಪಿಸೋಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಹಿಂದೆ ಒಂದು ಕಾಲದಲ್ಲಿ ಯಾರಿಗೋ ಕೆಲಸ ಸಿಕ್ಕಲಿಲ್ಲ ಅಥವಾ ಏನೋ ಮನಸ್ಸಿಗೆ ಸಂಕಟ, ನೋವು, ಯಾವುದೋ ಹಿಂಸೆ, ಯಾವುದೋ ಅರ್ವಾಚೀನವಾದಂತಹ ತಾಪತ್ರಯಗಳು, ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ, ಈ ಥರ ಎಲ್ಲ ಸಾಕಷ್ಟು ಮಾನಸಿಕವಾದಂತಹ ಹಿಂಸೆಗಳಿಂದ ಜನ ಒದ್ದಾಡ್ತಿದ್ದ ಕಾಲದಲ್ಲಿ ಕೆಲವಾರು ವಿದ್ಯಾವಂತರು, ಪ್ರಜ್ಞಾವಂತರು ಮತ್ತು ವೇದಾಧ್ಯಯನ ಮಾಡಿದಂಥವರು ಅಥವಾ ಹೆಚ್ಚು ಓದಿದಂಥವರು ಕೆಲವು ಮಾತನ್ನು ಹೇಳೋರು. ನೀನು ಸುಂದರಕಾಂಡ ಪಾರಾಯಣ ಮಾಡು, ಒಳ್ಳೆಯದಾಗತ್ತೆ. ದಿವಸ ಲಲಿತಾ ಸಹಸ್ರನಾಮವನ್ನು ಸಾಯಂಕಾಲದ ಹೊತ್ತು ಪಾರಾಯಣ ಮಾಡು, ಒಳ್ಳೆಯದಾಗತ್ತೆ. ಅಥವಾ ಮಹಾಭಾರತದಲ್ಲಿ ಬರ್ತಕ್ಕಂತಹ ವಿರಾಟ ಪರ್ವವನ್ನು ಓದು, ಒಳ್ಳೆಯದಾಗತ್ತೆ. ಹೀಗೆ ಸಾಕಷ್ಟು ಪುಸ್ತಕಗಳು ನಮಗೆ ಔಷಧಿಯ ರೂಪವಾಗಿ ಕೆಲಸ ಮಾಡ್ತಿದ್ವು ಮನುಷ್ಯನ ಮನಸ್ಸಿನ ಮೇಲೆ ಅನ್ನುವಂಥದ್ದು. ವಿರಾಟ್ ಪರ್ವದಲ್ಲಿ ರಾಜಾದಿರಾಜರಾಗಿ ಮೆರೆದಂಥವರು ಅಡುಗೆಯವನ್ನಾಗಿ ಸೇರಿಕೊಂಡ, ಕುದುರೆ ಕಾಯೋಕ್ಕೆ ಸೇರಿಕೊಂಡ, ಹೆಂಗಸಿನ ವೇಷ ಹಾಕ್ಕೊಂಡು ಡ್ಯಾನ್ಸ್ ಹೇಳ್ಕೊಡೋಕ್ಕೆ ಸೇರಿಕೊಂಡ. ಅಂತಂದರೆ ನಮ್ಮೊಳಗಿನ ದುರಹಂಕಾರವನ್ನು ತೆಗೆದು ನಾನು ಯಾವುದೇ ಕೆಲಸವನ್ನಾದರೂ ಮಾಡೋಕ್ಕೆ ಸಿದ್ಧ ಅನ್ನೋ ಮನೋಭಾವ ಬರಬೇಕು. ಆ ಮನೋಭಾವ ಬರಬೇಕು ಅಂದರೆ ಇಂಥ ಕಥೆಗಳನ್ನು ಓದಬೇಕು ನಾವು. ಇವೆಲ್ಲವೂ ನಮಗೆ ಅತ್ಯಂತ ಸ್ಫೂರ್ತಿದಾಯಕವಾಗಿರ್ತವೆ. ಆ ಸ್ಫೂರ್ತಿನೇ ನಮಗೆ ಬದುಕನ್ನು ಕಟ್ಟಿಕೊಡ್ತವೆ ಅನ್ನುವಂಥದ್ದು ಈ ಪುಸ್ತಕ ಓದುವುದರ ಹಿನ್ನೆಲೆಯ ಒಂದು ಆಶಯ. ಹಾಗೆಯೇ ನಾವು ಈ ಗುರುಚರಿತ್ರೆಯನ್ನು ಪಾರಾಯಣ ಮಾಡುವುದರಿಂದ ಸಾಕಷ್ಟು ಮನೋವೇದನೆಗಳು, ಮನೋಸಂಕಟಗಳು ಎಲ್ಲವೂ ದೂರವಾಗ್ತವೆ. ಮತ್ತು ನೀವು ಅಂದುಕೊಂಡಿದ್ದು, ನೀವು ಸಂಕಲ್ಪ ಮಾಡಿಕೊಂಡಿದ್ದು ಬಹುಶಃ ಈಡೇರುತ್ತೆ ಎನ್ನುವಂಥ ಒಂದು ಗಟ್ಟಿ ನಂಬಿಕೆ ನಮ್ಮಲ್ಲಿ ಇದೆ. ಅನೇಕ ದತ್ತ ಭಕ್ತರಲ್ಲಿಯೂ ಕೂಡ ಅದೇ ನಂಬಿಕೆ ಇದೆ. ಹಾಗಾಗಿ ನಾವು ಎಲ್ರಿಗೂ ಕನ್ನಡದ ಜನಗಳಿಗೆ, ಕನ್ನಡದ ಮನಸ್ಸುಗಳಿಗೆ, ಕನ್ನಡದ ಹೃದಯಗಳಿಗೆ ನಾವು ಈ ಒಂದು ಗ್ರಂಥದ ಪಾರಾಯಣವನ್ನು ನಾವು ಮುಂದೆ ತರ್ತಾ ಇದ್ದೀವಿ. ಎಲ್ಲರೂ ಕೂಡ ಅದನ್ನು ಆಸ್ವಾದಿಸಿ, ಆಹ್ಲಾದಿಸಿ, ಆಶೀರ್ವದಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ.